ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಸಿಗೆ ಬಂದಿದ್ರು, ಸೋತರು, MLC ಮಾಡಿದ್ರು. ಈಗ ಮತ್ತೆ BJPಗೆ ತೆರಳಿದ್ದಾರೆ. ಸೊ ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೇಳಿದ್ರ, ಹೆಂಗೆ, ಯಾಕೆ ಬಿಟ್ಟಿದ್ದು ಅಂತ? ಈಗ ಲೋಕಸಭಾ ಜಗದೀಶ್ ಶೆಟ್ಟರು ಪ್ರಥಮವಾಗಿ ಆವಾಗಲೇ BJP ಬಿಟ್ಟಿದ್ದು ತಪ್ಪು. ಯಾಕೆಂದರೆ BJP ಸಿದ್ಧಾಂತದಲ್ಲಿ ಬಂದಂಥವ್ರು ಅವರು. ಅದ್ರ ಜೊತೆಗೆ ಆ ಪಕ್ಷ ಅವರನ್ನು ಮುಖ್ಯಮಂತ್ರಿ ಮಾಡಿತ್ತು. ಏನೇ ವ್ಯತ್ಯಾಸ ಇದ್ರೂ ಅಲ್ಲೇ ಸರಿ ಮಾಡ್ಕೋಬೇಕಾಯಿತು. ಅವರು ಬಂದದ್ದು ಮೊದಲನೇ ತಪ್ಪು, ಮತ್ತೀಗ ಎರಡನೇ ತಪ್ಪು ಮಾಡಿದ್ದಾರೆ. ಎರಡನೇ ತಪ್ಪು, ರಾಜಕೀಯದಿಂದ ನಿವೃತ್ತಿಯಾಗಿ ಮನೆಗೆ ಹೋಗಿದ್ದರೂ ಕೂಡ ಯಾವುದೇ ಕಾರಣದಿಂದ ಅವರು ಈ ಕೆಲಸನ ಮಾಡಬಾರ್ದಾಯಿತು. ಈ ರೀತಿ ಮತ್ತೆ ವಾಪಸ್ ಹೋಗುವಂಥ ಕೆಲಸ ಮಾಡಬಾರ್ದಾಯಿತು. ಯಾರು ಇನ್ನು ಹರ ಶಿವ ಅಂತ 150 ವರ್ಷ ಬಾಳಲ್ಲ. 20 ವರ್ಷ ರಾಜಕೀಯ, 5 ವರ್ಷ ರಾಜಕೀಯ ಮಾಡ್ಬೋದು, ಬಿಡ್ಬೋದು. ಅಷ್ಟಕ್ಕೋಸ್ಕರ ಸಿದ್ಧಾಂತಗಳನ್ನು ಬಲಿ ಕೊಡುವಂಥ ಕೆಲಸ ಮಾಡಬಾರ್ದು. ವೈಯಕ್ತಿಕವಾಗಿ ನಿಮಗೆ ಅವ್ರನ್ನ ನಡೆ ನಿಮಗೆ ಒಪ್ಪಿಗೆ ಇದೆಯಾ? ಇಲ್ಲ, ನನಗೆ ಒಪ್ಪಿಗೆ ಆಗಲಿಲ್ಲ. ಅವ್ರ ಮೊದಲು ನಡೆ ಇತ್ತು. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮೊದಲು ಚೆನ್ನಾಗಿದ್ದರು, ಯಾರ ಜೊತೆಗೆ ತ್ರಾಸು ಕೊಡ್ತಿರ್ಲಿಲ್ಲ, ಎಲ್ಲ ಸಂಭಾವಿತರಾಗಿದ್ದರು, ಒಳ್ಳೆಯ ಕೆಲಸ ಮಾಡೋರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ನಡ್ಕೊಂಡಂಥ ರೀತಿ, ಈ ಪಕ್ಷ ಬದಲಾವಣೆ ವಿಚಾರದಲ್ಲಿ ಅವ್ರು ನಡ್ಕೊಂಡಂಥ ರೀತಿ ಯಾವುದೇ ಕಾರಣಕ್ಕೂ ಎಂಥ ಎಳೆ ಮಕ್ಕಳು ಒಪ್ಪೋದಿಲ್ಲ. ಅವ್ರು BJP ಬಿಡಲೇಬಾರ್ದಾಯ್ತು. ಕಾಂಗ್ರೆಸ್ಸಿನ ಸಂಸ್ಕೃತಿ, ಕಾಂಗ್ರೆಸ್ ಅವ್ರಿಗೆ ಇಡಿಸಲ್ಲ ಅನ್ನೋ ಒಂದು ವೇಳೆ ಏನಾದ್ರು ಮನಸ್ಸಿಗೆ ಬಂದರೆ, ಆ ಥರದ ವಾತಾವರಣ ಇದ್ದರೆ ಅವ್ರು ರಿಟೈರ್ಡ್ ಮನೇಲಿ ಇರಬೇಕಾಯ್ತು.